ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾರಿಯ ಆಯುಧ ಪೂಜೆ ಮತ್ತು ದಸರಾವನ್ನು ರಾಜನಾಥ್ ಸಿಂಗ್ ಅವರು ಗುಜರಾತ್ನಲ್ಲಿ ಆಚರಣೆ ಮಾಡಿದ್ರು. ಗುಜರಾತ್ ಮತ್ತು ಪಾಕಿಸ್ತಾನದ ಗಡಿ ಏನಿದೆ ಅಲ್ಲಿ ಈ ಒಂದು ದಸರಾದ ಆಚರಣೆ ನಡೀತು. ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ನೇರವಾಗಿ ಪಾಕಿಸ್ತಾನಕ್ಕೆ ಒಂದು ಧಮ್ಕಿ ಹಾಕಿದ್ರು. ಯಾವ ಮಟ್ಟಿನ ಧಮ್ಕಿ ಅದು ಅಂತಂದರೆ, ಸರ್ಕ್ರೀಕ್ನಲ್ಲಿ ನೀವೇನಾದರೂ ಕಿರಿಕ್ ಮಾಡಿದ್ದೇ ಆದರೆ ಭೂಪಟ ಬದಲಾಗತ್ತೆ, ಇತಿಹಾಸವನ್ನು ನಾವು ಬದಲಾಯಿಸ್ತೀವಿ. 1965ರ ಯುದ್ಧದಲ್ಲಿ ನಮ್ಮ ಸೇನೆ ಲಾಹೋರನ್ನು ತಲುಪಿತ್ತು, ಅದು ನಿಮಗೆ ನೆನಪಿರಲಿ. ಇವತ್ತೂ ಸಹ ಸರ್ಕ್ರೀಕ್ನಿಂದ ಕರಾಚಿಗೆ ರಸ್ತೆ ಇದೆ ಅನ್ನುವಂಥದ್ದು ನೆನಪಿರಬೇಕು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸರ್ಕ್ರೀಕ್ನಲ್ಲಿ ಕಿರಿಕ್ ತೆಗೆದಿದ್ದೇ ಆದರೆ ಪಾಕಿಸ್ತಾನಕ್ಕೆ ಗಂಡಾಂತರ ಆಗತ್ತೆ ಅಂತ ರಾಜನಾಥ್ ಸಿಂಗ್ ಅವರು ನೇರ ಮೆಸೇಜ್ ಅನ್ನು ಕಳುಹಿಸಿದ್ದಾರೆ. ಮಿತ್ರರೇ, ಇದನ್ನು ಕೇಳಿದ ತಕ್ಷಣ ನಿಮಗೆ ಶಾಕ್ ಆಗಬಹುದು. ಯಾಕೆ ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದ ಅಂತಂದ್ರೆ ಅದು ಕಾಶ್ಮೀರದ ವಿವಾದ. ನಮಗೆ ಕಾಶ್ಮೀರದ ವಿಚಾರದಲ್ಲಿ ಗಡಿ ಸಮಸ್ಯೆ ಇದೆ, ಎರಡೂ ದೇಶಗಳಿಗೂ ಕೂಡ ತಗಾದೆ ಇದೆ. ಅದೇ ಗುಜರಾತ್ ಇರಬಹುದು, ರಾಜಸ್ಥಾನ ಇರಬಹುದು, ಪಂಜಾಬ್ ಇರಬಹುದು, ಇಲ್ಲೆಲ್ಲ ನಮ್ಮ ಬಾರ್ಡರ್ ಸೆಟಲ್ಮೆಂಟ್ ಆಗಿದೆ, ಅಲ್ಲೇನು ಕಿರಿಕಿಲ್ಲ ಅಂತ ನೀವು ಭಾವಿಸಿರ್ತೀವಿ. ಆದರೆ ಹಾಗಿಲ್ಲ ಮಿತ್ರರೇ, ಎಲ್ಲ ಭಾಗದಲ್ಲೂ ಕೂಡ ಸಣ್ಣ ಪುಟ್ಟದಾದಂತಹ ಗಡಿ ಸಮಸ್ಯೆ ಇದೆ. ಆದರೆ ಗುಜರಾತ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಅದರಲ್ಲೂ ಮುಖ್ಯವಾಗಿ ಸರ್ಕ್ರೀಕ್ ಇದೆಯಲ್ಲ, ಇದು ಭಾರತಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪ್ರದೇಶ. ಅದರ ಮೇಲೆ ಪಾಕಿಸ್ತಾನ ಕಣ್ಣು ಹಾಕಿದೆ, ಅದು ನಮಗೆ ಸೇರಬೇಕು ಅಂತ ಅವರು ಅನೇಕ ವರ್ಷಗಳಿಂದ, ಅಂದರೆ ಸ್ವತಂತ್ರ ಬಂದ ದಿನದಿಂದಲೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದು ಸ್ಟ್ರಾಟಜಿಕಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದಂತಹ ಒಂದು ಲೊಕೇಶನ್. ಇದು ಭಾರತ ಯಾವ ಕಾರಣಕ್ಕೂ ಇದನ್ನು ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ಈಗ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸರ್ಕ್ರೀಕ್ನ ಪಕ್ಕದಲ್ಲಿ ತಮ್ಮ ಮಿಲಿಟರಿ ಬಿಲ್ಡಪ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಸರ್ಕ್ರೀಕ್ ಅನ್ನು ತಲುಪೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಪಾಕಿಸ್ತಾನ ಮಾಡಿಕೊಳ್ತಾ ಇದೆ. ಇದೇ ಕಾರಣಕ್ಕೆ ರಾಜನಾಥ್ ಸಿಂಗ್ ಅವರು ಸರ್ಕ್ರೀಕ್ ವಿಚಾರಕ್ಕೆ ಬಂದಿದ್ದೆ ಆದ್ರೆ ನಾವು ನಿಮ್ಮನ್ನು ಮುಗಿಸಿಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರಾಚಿಯನ್ನ ತಲುಪ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಇಡೀ ವಿವಾದದ ಕುರಿತಾಗಿ ನಿಮಗೊಂದು ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ, ಜೊತೆಗೆ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಗುಜರಾತ್ ಮತ್ತು ಪಾಕಿಸ್ತಾನದ ನಡುವೆ ಈ ಸರ್ಕ್ರೀಕ್ ಬರುತ್ತೆ. ಮುಂದೆ ನಾನು ಮ್ಯಾಪ್ ತೋರಿಸಿ ನಿಮಗೆ ಕ್ಲಿಯರ್ ಆಗಿ ವಿವರಿಸ್ತೀನಿ. ಈಗ ಸದ್ಯಕ್ಕೆ ಈ ಬಗ್ಗೆ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೀನಿ. ಇದನ್ನ ಈ ಹಿಂದೆ ಬಾನ್ಗಂಗಾ ಅಂತ ಕರೆಯಲಾಗ್ತಾ ಇತ್ತು. ಓರ್ವ ಬ್ರಿಟಿಷ್ ಅಧಿಕಾರಿ ಅಲ್ಲಿ ಹೋಗಿ ಸರ್ವೆ ಮಾಡಿದ ಕಾರಣದಿಂದಾಗಿ ಅದಕ್ಕೆ ಸರ್ಕ್ರೀಕ್ ಅಂತ ಹೆಸರು ಬಂತು. ಯಾಕೆ ಅಂತಂದ್ರೆ ಆ ಬ್ರಿಟಿಷ್ ಅಧಿಕಾರಿಯ ಹೆಸರನ್ನೇ ಅಲ್ಲಿಗೆ ಇಡಲಾಯಿತು. ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ರಲ್ಲ, ಆ ಸಂದರ್ಭದಲ್ಲೇ ಈ ಗಡಿ ವಿವಾದ ಇದ್ದೇ ಇತ್ತು. ಸಿಂಧ್ ನವಾಬ ಇದು ನಮಗೆ ಸೇರಬೇಕು ಅಂತಿದ್ದ, ಬ್ರಿಟಿಷರು ನಮಗೆ ಸೇರಬೇಕು ಅಂತಿದ್ರು. ಅನಂತರ ಇಡೀ ಭಾರತವೇ ಬ್ರಿಟಿಷರ ಕೈವಶ ಆಗಿತ್ತು. ಹಾಗಾಗಿ ಆ ವಿವಾದವೂ ಕೂಡ ಸ್ವಲ್ಪ ತೆರೆಮರೆಯಲ್ಲೇ ಇತ್ತು. ಆದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜನೆ ಆಗತ್ತೆ, ಎರಡು ದೇಶಗಳ ನಿರ್ಮಾಣ ಆಗತ್ತೆ, ಆ ಸಂದರ್ಭದಲ್ಲಿ ಈ ವಿವಾದ ಜಾಸ್ತಿ ಆಯಿತು. ಪಾಕಿಸ್ತಾನದವ್ರು ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಸರ್ಕ್ರೀಕ್ ಭೂಮಿ ಇದೆಯಲ್ಲ, ಇದು ನಮಗೆ ಸೇರಬೇಕು, ಇದು ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ನಮಗೆ ಸೇರಬೇಕಾದಂತಹ ಪ್ರದೇಶ ಅಂತ ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇದೆ. ಅಷ್ಟಕ್ಕೂ ಏನಿದು ಸರ್ಕ್ರೀಕ್ ಅಂತ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಸಿಂಧೂ ನದಿ ಹರಿದು ಬರುತ್ತಲ್ಲ, ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಈ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ದೊಡ್ಡ ಮುಖಜ ಭೂಮಿ ನಿರ್ಮಾಣ ಆಗಿದೆ. ಈ ನದಿಗಳು ಸಮುದ್ರವನ್ನು ಸೇರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ತವೆ. ಉದಾಹರಣೆಗೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಸೇರ್ಬಿಟ್ಟು ಬಂಗಾಳ ಕೊಲ್ಲಿ ಸಮುದ್ರವನ್ನು ಬಂದು ಸೇರ್ತವಲ್ಲ, ಆ ಭೂಭಾಗದಲ್ಲಿ ಸುಂದರಬನ ನಿರ್ಮಾಣ ಆಗಿದೆ. ಬಹಳ ಅದ್ಭುತವಾದಂತಹ ಪ್ರದೇಶ, ಅಲ್ಲೊಂದು ಇಕೋಸಿಸ್ಟಮ್ ಇದೆ. ಅದೇ ರೀತಿಯಾಗಿ ಸಿಂಧೂ ನದಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಜಾಗವನ್ನ ಕೇಟಿ ಬಂದರ್ ಅಂತ ಕರೆಯಲಾಗುತ್ತೆ. ಇದು ಪಾಕಿಸ್ತಾನದಲ್ಲಿರುವಂತಹ ಪ್ರದೇಶ. ಇಲ್ಲೇನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಮಳೆಗಾಲದ ಸೀಸನ್ ನಲ್ಲಿ ಸಂಪೂರ್ಣ ಈ ಜಾಗದಲ್ಲಿ ನೀರು ನಿಂತು ಬಿಡುತ್ತೆ. ಪ್ರವಾಹ ಇಳಿತಿದ್ದಂತೆ ಇಲ್ಲಿ ಜೌಗು ಪ್ರದೇಶ ನಿರ್ಮಾಣ ಆಗುತ್ತೆ, ಅಂದ್ರೆ ಕೆಸರು ಅಷ್ಟೇ. ಈ ಸರ್ಕ್ರೀಕ್ ಭೂಭಾಗವೂ ಕೂಡ ಈ ಒಂದು ನದಿ ಮುಖಜ ಭೂಮಿಗೆ ಹೊಂದಿಕೊಂಡಂತಹ ಪ್ರದೇಶವೇ ಆಗಿದೆ. ಭಾರತೀಯ ಸೈನಿಕರು ನಿರಂತರವಾಗಿ ಇಲ್ಲಿ ಪೆಟ್ರೋಲಿಂಗ್ ಅನ್ನು ಮಾಡ್ತಾರೆ. ನೀರಿದ್ರೂ ಸಹ ಬೋಟ್ನಲ್ಲಿ ಹೋಗಿ ಇಲ್ಲಿ ಪೆಟ್ರೋಲಿಂಗ್ ಅನ್ನು ಮಾಡ್ತಾರೆ. ಈ ಸರ್ಕ್ರೀಕ್ ಸುಮಾರು 96 ಕಿಲೋಮೀಟರ್ ವಿಸ್ತೀರ್ಣದ ಒಂದು ಪ್ರದೇಶ. ಹೇಗೆ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಸದಾ ವಿವಾದವನ್ನು ತೆಗೆಯುತ್ತೋ, ಹಾಗೆ ಸರ್ಕ್ರೀಕ್ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ವಿವಾದಗಳನ್ನು ತೆಗೆದಿದೆ. ಹೀಗಾಗಿ 1965ರಲ್ಲಿ ಇದಕ್ಕೊಂದು ನ್ಯಾಯಮಂಡಳಿಯನ್ನು ರಚಿಸಲಾಗುತ್ತೆ, ಅಂದ್ರೆ ಈ ವಿವಾದವನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ. ಆ ನ್ಯಾಯಮಂಡಳಿ ಬಹಳಷ್ಟು ಸುದೀರ್ಘವಾದಂತಹ ಅಧ್ಯಯನವನ್ನು ಮಾಡಿ ಅವರೊಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪು ಏನು ಹೇಳುತ್ತೆ ಅಂತಂದ್ರೆ, ಈ ಸರ್ಕ್ರೀಕ್ ಭಾಗದ 90% ನೀರು ಭಾರತಕ್ಕೆ ಸೇರಬೇಕು, 10% ನೀರು ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ. ಆದರೆ ಪಾಕಿಸ್ತಾನ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇದೆ. 90% ನೀರು ಭಾರತಕ್ಕೆ ನಾವು ಬಿಡ್ತೀವಿ, ಆದರೆ ಜಾಗವನ್ನು ಬಿಡೋದಿಲ್ಲ. ಜಾಗ ನಮಗೆ ಸೇರಬೇಕದು, ಆ ಭೂಮಿ ನಮಗೆ ಸೇರಬೇಕು ಅಂತ ಹೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಭಾರತ ಹೇಳ್ತಾ ಇದೆ, ಅಲ್ಲ ಸ್ವಾಮಿ, ನೀರು ನಮ್ಮದು ಅಂತ ಆದ್ಮೇಲೆ ಭೂಮಿ ಕೂಡ ನಮ್ಮದೆಯಾ, ಅಲ್ಲಿ ವಿವಾದದ ಪ್ರಶ್ನೆಯೇ ಇಲ್ಲ ಅಂತ. ಬಹಳ ಸುತ್ತಿನ ಮಾತುಕತೆಗಳಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ವಿವಾದನ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನಗಳು ಕೂಡ ನಡೆದಿದೆ. ಈಗ ರಾಜನಾಥ್ ಸಿಂಗ್ ಅವರು ಗುಜರಾತ್ನಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ಮಾತುಕತೆಯ ಮೂಲಕ ಇದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸಿದ್ಧ ಇದ್ವಿ. ಆದರೆ ಪಾಕಿಸ್ತಾನದವರು ಸ್ವಲ್ಪ
ಬೇರೆಯದೇ ರೀತಿಯಾಗಿ ಯೋಚನೆ ಮಾಡ್ತಿದ್ದಂತೆ ಕಂಡು ಬರ್ತಾ ಇದೆ. ಅವರಿಲ್ಲಿ ಮಿಲಿಟರಿ ಬಿಲ್ಡಪ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲೇನಾದರೂ ಕಿರಿಕ್ ತೆಗೆದಿದ್ದೆ ಆದರೆ ನಾವು ತಕ್ಕ ಉತ್ತರ ಕೊಡ್ತೀವಿ, ಕರಾಚಿ ಬಹಳ ದೂರ ಇಲ್ಲ ಅಂತ ರಾಜನಾಥ್ ಸಿಂಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ನಾನು ಹೀಗೆ ಹೇಳ್ತಾ ಇದ್ರೆ ನಿಮಗೆ ಅರ್ಥ ಆಗಲ್ಲ. ಇದನ್ನು ಮ್ಯಾಪ್ ತೋರಿಸಿ ಕ್ಲಿಯರಾಗಿ ವಿವರಿಸಿದ್ರೆ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಆ ಕಾರಣದಿಂದಾಗಿ ಮ್ಯಾಪ್ ತೋರಿಸಿ ಏನಿದು ಸರ್ ಕ್ರೀಕ್, ಹೇಗಿದು ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆನಂತರ ಉಳಿದ ವಿಚಾರಗಳನ್ನು ನಿಮಗೆ ಹೇಳ್ತೀನಿ. ಮಿತ್ರರೇ, ಈಗೇನು ನೀವು ಮ್ಯಾಪ್ ನೋಡ್ತಾ ಇದ್ರಲ್ಲ, ಈ ಭಾಗ ಇದೆಯಲ್ಲ, ಇದು ಸರ್ ಕ್ರೀಕ್. ಇದನ್ನೇ ನಾವು ಸರ್ ಕ್ರೀಕ್ ಅಂತ ಕರೆಯುವಂಥದ್ದು. ಇಲ್ಲಿ ಇದು ಗುಜರಾತ್, ಇದು ಪಾಕಿಸ್ತಾನ. ಈ ಗುಜರಾತ್ ಮತ್ತು ಪಾಕಿಸ್ತಾನದ ನಡುವೆ ಈಗೇನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಾರ್ಡರ್. ಆ್ಯಕ್ಚುಲಿ ಈಗಿರುವಂಥ ಬಾರ್ಡರ್ ಇದು. ಇಲ್ಲಿ ಸಮುದ್ರ ಜಾಯ್ನ್ ಆಗುತ್ತಲ್ಲ, ಈ ಬಾರ್ಡರ್, ಈ ಪ್ರಾಂತ್ಯವನ್ನೇ ಸರ್ ಕ್ರೀಕ್ ಅಂತ ಕರೆಯಲಾಗುತ್ತೆ. ಸದ್ಯ ಭಾರತದ ಬಾರ್ಡರ್ ಇಲ್ಲಿವರೆಗೂ ಕೂಡ ಇದೆ. ನಾವು ಸಾಮಾನ್ಯವಾಗಿ ಮ್ಯಾಪ್ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ನಮ್ಮ ಗುಜರಾತ್ ಇಲ್ಲಿವರೆಗೆ ಮಾತ್ರ ಇದೆ ಅಂತ ಅನಿಸುತ್ತೆ. ಆದರೆ ನೀವು ಝೂಮ್ ಹಾಕಿ ನೋಡಿದಾಗ ಇಲ್ಲೊಂದು ಇಷ್ಟು ಜಾಗ ಕಾಣುತ್ತೆ. ಈ ಭೂಭಾಗವನ್ನು ಸರ್ ಕ್ರೀಕ್ ಅಂತ ಕರೆಯಲಾಗುತ್ತೆ. ಆದರೆ ಈ ಪಾಕಿಸ್ತಾನ ಏನು ಕ್ಲೈಮ್ ಮಾಡ್ತಾ ಇದೆ ಗೊತ್ತಾ? ಈ ಮ್ಯಾಪ್ ಇದೆಯಲ್ಲ, ಇದು ಹೀಗಾಗಬೇಕು, ಇಲ್ಲಿಗೆ ಬಂದು ಜಾಯ್ನ್ ಆಗಬೇಕು ಅನ್ನುವಂಥದ್ದು ಪಾಕಿಸ್ತಾನದ ವಾದ. ಅವರು ಇಲ್ಲಿರುವಂತಹ ನೀರು ಬೇಕಾದರೆ ಭಾರತಕ್ಕೆ ಸೇರಲಿ, ಆದರೆ ಈ ಭೂಭಾಗ ಏನಿದೆ ಇದು ನಮಗೆ ಸೇರಬೇಕು ಅನ್ನುವಂಥ ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಅವರ ಭೂಪಟದಲ್ಲೂ ಕೂಡ ಇದನ್ನೇ ಚಿತ್ರಿಸಿಕೊಳ್ತಾ ಇದ್ದಾರೆ. ಆದರೆ ಭಾರತ ಇದನ್ನು ಬಿಟ್ಟರೆ ಏನಾಗುತ್ತೆ? ಇಲ್ಲಿರುವಂಥದ್ದು ಕೇವಲ ಕೆಸರು ಮಣ್ಣು ಅಷ್ಟೇ. ಇಲ್ಲೇನು ಬಹಳ ಜೀವ ವಾಸ ಮಾಡ್ತಾ ಇದೆ, ನಮ್ಮ ಜನ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅಂತೇನಿಲ್ಲ. ಹಾಗಿರುವಾಗ ಬಿಟ್ಕೊಡ್ಬಹುದಲ್ಲ ಅಂತ ಕೆಲವರಿಗೆ ಅನ್ನಿಸ್ಬಹುದು, ವಿವಾದ ಬೇಡ ಅಂತ ಕೆಲವರು ದೊಡ್ಡ ಮಾತನಾಡ್ತಾರಲ್ಲ ಅಂಥವರಿಗೆ. ಆದರೆ ಮಿತ್ರರೇ, ಇದು ಸ್ಟ್ರಾಟಜಿಕಲಿ ತೀರಾ ಇಂಪಾರ್ಟೆಂಟ್ ಆದಂಥ ಲೊಕೇಶನ್. ಅದು ಯಾಕೆ ಅಂತ ನಂತರದಲ್ಲಿ ಹೇಳ್ತೀನಿ. ಆದರೆ ನಮಗಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಕೇಳಿದ್ರೆ, ಈ ಸರ್ ಕ್ರೀಕ್ ಇಲ್ಲಿವರೆಗೆ ನಮ್ಮ ಗಡಿ ಇರುವ ಕಾರಣದಿಂದಾಗಿ ನಮ್ಮ SEZ ಏನಿದೆ, ಸ್ಪೆಷಲ್ ಎಕನಾಮಿಕ್ ಝೋನ್, ಅದು ಈ ರೀತಿಯಾಗಿ ಬರುತ್ತೆ. ಅಂದರೆ ಇಲ್ಲಿಯವರೆಗಿನ ಅರಬ್ಬಿ ಸಮುದ್ರವೂ ಕೂಡ ಭಾರತದ ಕಂಟ್ರೋಲ್ನಲ್ಲಿರುತ್ತೆ. ಭಾರತಕ್ಕೆ ಇದಿಷ್ಟು ಕೂಡ ಸೇರುತ್ತೆ. ಒಂದು ವೇಳೆ ಇದೇನಾದರೂ ಭಾರತದ ಕೈ ತಪ್ಪಿತು ಈ ಸರ್ ಕ್ರೀಕ್ ಭಾಗ ಅಂತಂದರೆ ಈ SEZ ಇದೆಯಲ್ಲ, ಇದು ಈ ರೀತಿಯಾಗಿ ಕೆಳಮುಖವಾಗಿ ಬಂದುಬಿಡುತ್ತೆ. ಅಂದರೆ ನಮಗೆ ಈ ಕಂಟ್ರೋಲ್ ಹೋಗುತ್ತೆ. ಇದರಿಂದ ನಮ್ಮ ನೇವಿ ಇಲ್ಲಿಯವರೆಗೂ ಕೂಡ ಈಗ ಪೆಟ್ರೋಲಿಂಗ್ ಮಾಡ್ತಾ ಇದೆ, ಇಲ್ಲಿಯವರೆಗೂ ನಮ್ಮ ಹಿಡಿತಾ ಇದೆ. ಇಲ್ಲಿಂದ ಕರಾಚಿಗೆ ಬಹಳ ಸಮೀಪ. ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಕರಾಚಿ. ಇಲ್ಲಿಗೆ ನಮ್ಮ ನೇವಿ ಹೋಗಿ ನಿಂತ್ಕೊಂಡು ಕರಾಚಿಯನ್ನು ತಲುಪುವಂಥದ್ದು ಬಹಳ ಈಸಿ. ಅದೇ ಏನಾದರೂ ನಾವು ಬಿಟ್ಟುಕೊಟ್ರೆ ನಮ್ಮ ನೇವಿ ಇಲ್ಲಿಗೆ ಮಾತ್ರ ಬಂದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸ್ಟ್ರಾಟಜಿಕಲಿ ಇದು ತೀರಾ ಇಂಪಾರ್ಟೆಂಟ್ ಆದಂಥ ಲೊಕೇಶನ್. ಇದು ಒಂದು ಕಡೆ. ಇನ್ನೊಂದು ಕಡೆ ಇದು ಸಿಂಧೂ ನದಿಯ ಮುಖಜಭೂಮಿ ಪ್ರದೇಶ. ಇಲ್ಲೆಲ್ಲ ಸಿಂಧೂ ನದಿ ಏನು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಸಿಂಧೂ ನದಿ ಹೀಗೆ ಬಂದು ಇಲ್ಲಿ ಜಾಯ್ನ್ ಆಗುತ್ತೆ. ಹೀಗಾಗಿ ಇದು ಸಿಂಧೂ ನದಿಯ ಮುಖಜಭೂಮಿ. ಇಲ್ಲಿ ತುಂಬ ಜೌಗು ಪ್ರದೇಶ ಇದೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನ್ಯಾಚುರಲ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ಕಡೆ ಕಚ್ ಇದೆ, ಕಚ್ನಲ್ಲಿ ಸಮುದ್ರದ ದೊಡ್ಡದಾದಂಥ ಉಪ್ಪಿನ ಮರುಭೂಮಿ ರೀತಿ ನಿರ್ಮಾಣ ಆಗಿಬಿಡುತ್ತೆ. ಇನ್ನೊಂದು ಕಡೆ ಈ ರೀತಿಯಾದಂಥ ಮುಖಜಭೂಮಿ ಇದೆ. ಈ ಕಾರಣದಿಂದಾಗಿ ಭಾರತಕ್ಕೆ ಇಲ್ಲೊಂದು ನ್ಯಾಚುರಲ್ ಬಾರ್ಡರ್ ಕ್ರಿಯೇಟ್ ಆಗಿದೆ. ಪಾಕಿಸ್ತಾನ ಏನಾದರೂ ಇಲ್ಲಿಯವರೆಗೂ ಕೂಡ ಬಾರ್ಡರನ್ನು ತಂದಿದ್ದೇ ಆದರೆ ಅವರು ಈಸಿಯಾಗಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿಕೊಂಡು ಭಾರತಕ್ಕೆ ಸೇನೆಯನ್ನು ನುಗ್ಗಿಸಬಹುದು. ಭಾರತಕ್ಕೆ ಅವರಿಗೆ ಟ್ಯಾಂಕ್ಗಳನ್ನು ನುಗ್ಗಿಸೋದಿರಬಹುದು, ಜನರನ್ನು ಕಳ್ಳ ಸಾಗಣೆ ಮಾಡೋದಿರಬಹುದು, ಎಲ್ಲದೂ ಕೂಡ ಈಸಿ ಆಗುತ್ತೆ. ಈಗ ಅದು ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದರೆ ನ್ಯಾಚುರಲ್ ಬಾರ್ಡರ್ ಇದೆ. ನ್ಯಾಚುರಲ್ ಬಾರ್ಡರ್ ಒಂದು ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ತೀರಾ ಇಂಪಾರ್ಟೆಂಟ್ ಆಗುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಈ ಸರ್ ಕ್ರೀಕ್ ಇದೆಯಲ್ಲ, ಇದು ಭಾರತಕ್ಕೆ ಬಹಳ ಬಹಳ ಮುಖ್ಯವಾದಂಥ ಪ್ರದೇಶ. ಇದೇ ಕಾರಣಕ್ಕೋಸ್ಕರವಾಗಿ ರಾಜನಾಥ್ ಸಿಂಗ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಆ ವಿಚಾರದಲ್ಲಿ ಏನಾದರೂ ತಂಟೆಗೆ ಬಂದಿದ್ದೆ ಆದರೆ ನಾವಿಲ್ಲಿಂದ ಕರಾಚಿಯನ್ನು ತಲುಪ್ತೀವಿ ಅಂತ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಕರಾಚಿ. ಈ ಕರಾಚಿಯಿಂದ ಈ ಸರ್ ಕ್ರೀಕ್ಗೆ ಬಹಳ ದೂರ ಇಲ್ಲ, ಒಂದು 200 ಕಿಲೋಮೀಟರ್ ಇರಬಹುದು. ನಮ್ಮ ಸೇನೆ ಈಸಿಯಾಗಿ ಕರಾಚಿಯನ್ನು ಬಂದ್ ಮಾಡಿಬಿಡ್ಬಹುದು ಅಥವಾ ಅದನ್ನು ಸೀಸ್ ಮಾಡಿಬಿಡ್ಬಹುದು. ಹೀಗಾಗಿ ರಾಜನಾಥ್ ಸಿಂಗ್ ಇಲ್ಲಿ ನಿಂತುಕೊಂಡು ಆ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ. ಹೀಗೆ ಮಿತ್ರರೇ, ಒಂದು ವೇಳೆ ಸರ್ ಕ್ರೀಕನ್ನು ಭಾರತ ಕಳೆದುಕೊಂಡಿದ್ದೇ ಆದರೆ ಭಾರತಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ. ನಮ್ಮ ದೊಡ್ಡ ಪ್ರಮಾಣದ SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಏನಿದೆ, ಇದನ್ನು ನಾವು ಕಳೆದುಕೊಳ್ಳಬೇಕಾಗತ್ತೆ. ಇದು ಸ್ಟ್ರಾಟಜಿಕಲಿ ನಮಗೆ ಹಿನ್ನಡೆ ಆಗುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ, ಒಂದು ವೇಳೆ ನಮ್ಮ ಸ್ಪೆಷಲ್ ಎಕನಾಮಿಕ್ ಝೋನ್ ಏನಿದೆ ಅರಬ್ಬಿ ಸಮುದ್ರದಲ್ಲಿ, ಇಲ್ಲೇನಾದರೂ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ರಿಸೋರ್ಸ್ ಸಿಕ್ತು ಅಂತ ಅಂದುಕೊಳ್ಳಿ. ನಾನು ನಿಮಗೆ ಮೊನ್ನೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಅಂಡಮಾನ್ ಸಮುದ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದ LNG ಸಿಕ್ಕಿದೆ ಅಂತ.
ಅದೇ ರೀತಿಯಾಗಿ ಈ ಅರಬ್ಬಿ ಸಮುದ್ರದಲ್ಲಿರುವಂತಹ ಭಾರತದ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲೂ ಕೂಡ ಅಪಾರ ಪ್ರಮಾಣದ ತೈಲ ನಿಕ್ಷೇಪಗಳಿದಾವೆ ಎನ್ನುವಂಥ ಅನುಮಾನ ಇದೆ. ಅಮೆರಿಕದ ರಿಪೋರ್ಟ್ ಇದನ್ನು ಹೇಳಿದೆ. ಇಂತಹ ಸಂದರ್ಭದಲ್ಲಿ 1 ಇಂಚು ಭೂಮಿಯನ್ನು ಕೂಡ ಅಥವಾ 1 ಇಂಚು ಸ್ಪೆಷಲ್ ಎಕನಾಮಿಕ್ ಝೋನನ್ನು ಕೂಡ ಭಾರತ ಬಿಟ್ಟು ಕೊಡೋದಕ್ಕೆ ಸಿದ್ಧ ಇಲ್ಲ. ಅಟ್ ಎನಿ ಕಾಸ್ಟ್ ನಾವು ಅದನ್ನು ಉಳಿಸ್ಕೊಳ್ತೀವಿ. ಪಾಕಿಸ್ತಾನ ಏನೇ ತಗಾದೆ ತೆಗಿಬಹುದು. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಸೈನಿಕವಾಗಿ ಅದನ್ನು ವಶಪಡಿಸಿಕೊಳ್ಳುವಂತಹ ದುಸ್ಸಾಹಸಕ್ಕೆ ಹೋಗಿದ್ದೆ ಆದರೆ ನಾವು ಕರಾಚಿಯನ್ನು ಮುಗಿಸ್ಬಿಡ್ತೀವಿ. ಅದಕ್ಕೆ ಪಾಕಿಸ್ತಾನ ಸಿದ್ಧ ಆಗಿರಬೇಕು ಅನ್ನುವಂಥ ಎಚ್ಚರಿಕೆ ಭಾರತ ಕೊಡ್ತಾ ಇದೆ. ಕರಾಚಿ ವಿಚಾರವನ್ನು ಭಾರತ ಪ್ರಸ್ತಾಪ ಮಾಡಿದ್ರೆ ಪಾಕಿಸ್ತಾನ 100ಕ್ಕೆ 100 ಹೆದರು ಹೋಗುತ್ತೆ. ಯಾಕೆ ಅಂತಂದರೆ ಗೊತ್ತು ಅವರಿಗೆ, ಕರಾಚಿಗೆ ಭಾರತ ಕೈ ಇಡ್ತು ಅಂತಂದರೆ ಪಾಕಿಸ್ತಾನ ಆರ್ಥಿಕವಾಗಿ ಸರ್ವನಾಶ ಆಗೋಗುತ್ತೆ. ನಿಮಗೆ ನೆನಪಿರಲಿ ಮಿತ್ರರೇ, ಇವತ್ತು ಪಾಕಿಸ್ತಾನದ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇರುವಂಥದ್ದೇ ಕರಾಚಿ. ಅವರು ಅದನ್ನು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಕರೀತಾರೆ. ನಮಗೀಗ ಮುಂಬೈ ಹೇಗೆ ಇಂಪಾರ್ಟೆಂಟೋ ಅದೇ ರೀತಿಯಾಗಿ ಕರಾಚಿ ಪಾಕಿಸ್ತಾನಕ್ಕೆ ಇಂಪಾರ್ಟೆಂಟ್. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಕರಾಚಿಯನ್ನು ಸೀಸ್ ಮಾಡುವಂಥದ್ದು ಅಷ್ಟೇನು ದೊಡ್ಡ ಕೆಲಸವೇ ಅಲ್ಲ. ಒಂದು ವೇಳೆ ಮೊನ್ನೆ ತಾನೇ ನಡೆದಂತಹ ಆಪರೇಷನ್ ಸಿಂಧೂರ ಇನ್ನೂ 4 ದಿನ ಮುಂದುವರೆದಿದ್ದೆ ಆದರೆ ಭಾರತದ ನೇವಿಯನ್ನು ಆಕ್ಟಿವ್ ಮಾಡಲಾಗ್ತಾ ಇತ್ತು. ಸದ್ಯಕ್ಕೆ ಸ್ಟ್ಯಾಂಡ್ ಬೈ ಇಡಲಾಗಿತ್ತು. ನಮ್ಮ ನೇವಿ ಆಕ್ಟಿವ್ ಆಗಿ ಯುದ್ಧಕ್ಕೆ ಧುಮುಕ್ತು ಅಂತಂದ್ರೆ ಅವರು ಮೊದಲಿಗೆ ಟಾರ್ಗೆಟ್ ಮಾಡುವಂಥದ್ದೇ ಕರಾಚಿಯನ್ನು. ಭಾರತದ ನೇವಿಯ ಹಿಟ್ ಲಿಸ್ಟ್ನಲ್ಲಿ ಕರಾಚಿ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಹೀಗಾಗಿ ರಾಜನಾಥ್ ಸಿಂಗ್ ಅವರು ನೇರವಾಗಿ ಕರಾಚಿಗೆ ಧಮಕಿ ಹಾಕಿದ್ದಾರೆ. ಇದರ ಜೊತೆಗೆ ಮಿತ್ರರೇ, ಈ ಸರ್ ಕ್ರೀಕ್ ಅನ್ನ ನಾವು ನ್ಯಾಚುರಲ್ ಬಾರ್ಡರ್ ಅಂತ ನಾನು ನಿಮಗೆ ಮ್ಯಾಪ್ ತೋರಿಸಿ ವಿವರಿಸುವಂತಹ ಸಂದರ್ಭದಲ್ಲಿ ಹೇಳಿದೆ. ಈಗ ಸರ್ ಕ್ರೀಕ್ ನಮಗೆ ಪಾಕಿಸ್ತಾನದಿಂದ ಹೇಗೆ ರಕ್ಷಣೆ ಕೊಡ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಸರ್ ಕ್ರೀಕ್ ಪಾಕಿಸ್ತಾನದ ಭಾಗ ಆಗಿತ್ತು ಅಂತ ಅಂದುಕೊಳ್ಳಿ, ಆಗ ಪಾಕಿಸ್ತಾನ ಮತ್ತು ಭಾರತದ ಗಡಿ ಇದೆಯಲ್ಲ, ಇದು ಕಚ್ ಭಾಗಕ್ಕೆ ಅಂಟಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬಹಳ ಈಸಿಯಾಗಿ ಭಾರತದ ಗಡಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ನ್ಯಾಚುರಲ್ ಬಾರ್ಡರ್ ಇದೆ. ಈ ಸರ್ ಕ್ರೀಕ್ ಜೌಗು ಪ್ರದೇಶ ಆಗಿರುವ ಕಾರಣದಿಂದಾಗಿ ಪಾಕಿಸ್ತಾನದ ಟ್ಯಾಂಕ್ಗಳೆಲ್ಲ ಗುಜರಾತ್ನ ಗಡಿಗೆ ಬಂದು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪಾಕಿಸ್ತಾನದ ಉಗ್ರರು ಇಲ್ಲಿ ನುಸುಳುವಂತಹದ್ದು ಕಷ್ಟ. ಭಾರತದ ಸೇನೆ ಬಹಳ ಈಸಿಯಾಗಿ ಪೆಟ್ರೋಲಿಂಗ್ ಅನ್ನು ಮಾಡಿಬಿಡಬಹುದು. ಒಂದು ವೇಳೆ ಈ ನ್ಯಾಚುರಲ್ ಬಾರ್ಡರ್ ನಮಗಿಲ್ಲ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಗುಜರಾತ್ನಲ್ಲೂ ಕೂಡ ಬರುತ್ತೆ. ಇದಾಗಬಾರದು ಅಂತಲೇ ಭಾರತ ಈ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸುತ್ತೆ. ಅಲ್ಲಿ ಪಾಕಿಸ್ತಾನದ ಸಣ್ಣ ಸಣ್ಣ ನಡೆಯನ್ನು ಕೂಡ ಭಾರತ ಗಮನಿಸ್ತಲೇ ಇರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ ಎಂದ ತಕ್ಷಣ ಭಾರತ ಈ ರೀತಿಯಾಗಿ ಎಚ್ಚರಿಕೆ ಕೊಡುವಂತಹ ಕೆಲಸ ಮಾಡುತ್ತೆ. ನನಗನ್ಸುತ್ತೆ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಘರ್ಷಣೆಗಳು ಇನ್ನಷ್ಟು ಜಾಸ್ತಿ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಪಾಕಿಸ್ತಾನದ ಸೇನೆಯ ಒಂದು ದುರ್ಬುದ್ಧಿ ಏನಿದೆ ಗೊತ್ತಾ? ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ, ಅಂದರೆ ತಮ್ಮ ಮೇಲೆ ಯಾವಾಗ ಒತ್ತಡ ಕ್ರಿಯೇಟ್ ಆಗುತ್ತೋ ಆ ಸಂದರ್ಭದಲ್ಲಿ ಭಾರತದ ವಿರುದ್ಧ ಕಿರಿಕ್ ತೆಗಿತಾರೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಸದ್ಯ ಪಾಕಿಸ್ತಾನದಲ್ಲಿ ಅನೇಕ ಆಂತರಿಕ ಸಮಸ್ಯೆಗಳಿದೆ. ಒಂದು ಕಡೆ ಬಲೂಚಿಸ್ತಾನದ ಹೋರಾಟ ಇದೆ, ಇನ್ನೊಂದು ಕಡೆ TTP ಉಗ್ರರು ಅಟ್ಟಹಾಸ ಮೆರೀತಾ ಇದ್ದಾರೆ. ಸದ್ಯ ಅಂತೂ POK ಪ್ರಾಂತ್ಯದಲ್ಲಿ ವಿಪರೀತವಾದಂತಹ ಪ್ರತಿಭಟನೆಗಳಾಗ್ತಾ ಇದೆ. ಪ್ರತಿನಿತ್ಯ ಅಲ್ಲಿ ಮಿಲಿಟರಿ ತನ್ನದೇ ಜನರನ್ನು ಕೊಲ್ಲುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಪಾಕಿಸ್ತಾನದ ಸೇನೆಯ ಮೇಲೆ ಬಹಳಷ್ಟು ಒತ್ತಡ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಒಂದು ತಂತ್ರಗಾರಿಕೆ ಏನು ಗೊತ್ತಾ? ಈ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇದನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಸಿಚುವೇಶನ್ ನಿರ್ಮಾಣ ಆಗುತ್ತಲ್ಲ, ಆಗ ಪಾಕಿಸ್ತಾನ ಭಾರತದೊಂದಿಗೆ ಕಿರಿಕನ್ನು ತೆಗೆಯುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ? ಇಡೀ ಪಾಕಿಸ್ತಾನದವರು ಕೂಡ ಭಾರತವನ್ನ ಫೋಕಸ್ ಮಾಡ್ತಾ ಇರ್ತಾರೆ. ಭಾರತದಿಂದ ರಕ್ಷಿಸಿಕೊಳ್ಳೋದಕ್ಕೆ ನಮ್ಮ ಸೇನೆ ನಮಗೆ ಅನಿವಾರ್ಯ ಅನ್ನುವಂತಹ ಭಾವನೆಯನ್ನು ಬಿಲ್ಡ್ ಮಾಡುವಂತಹದ್ದೇ ಇವರ ಮೂಲ ಉದ್ದೇಶ ಆಗಿರುತ್ತೆ. ಇದೇ ಕಾರಣದಿಂದಾಗಿ ಸರ್ ಕ್ರೀಕ್ನಲ್ಲೂ ಕಿರಿಕ್ ತೆಗಿಬಹುದು, ಅಥವಾ ಜಮ್ಮು ಕಾಶ್ಮೀರದಲ್ಲೂ ಕಿರಿಕ್ ತೆಗಿಬಹುದು, ಅಥವಾ ಪಾಕಿಸ್ತಾನ ಇನ್ನೇನೋ ಕುತಂತ್ರದ ಪ್ಲಾನ್ ಮಾಡ್ತಿರಬಹುದು ಅನ್ನುವಂಥ ಊಹೆ ಭಾರತಕ್ಕೆ ಸಹಜವಾಗೇ ಇದೆ. ಈಗ ನಿಮಗೆ ಇನ್ನೊಂದು ರೀತಿಯಲ್ಲಿ ಅನಿಸ್ತಾ ಇರಬಹುದು, ಪಾಕಿಸ್ತಾನ ಯುದ್ಧಕ್ಕೆ ಬಂದಿದ್ದೆ ಆದರೆ ಭಾರತದಿಂದ ಸರಿಯಾಗಿ ಒದೆ ತಿನ್ನುತ್ತೆ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯ. ಅದಕ್ಕೆ ಪಾಕಿಸ್ತಾನದ ಸೇನೆಗೆ ಭಯ ಇಲ್ವಾ ಅಂತ? ಅವ್ರಿಗೆ ಆ ಭಯ ಇಲ್ವೇ ಇಲ್ಲ. ಯಾಕೆ ಗೊತ್ತಾ? ಭಾರತದ ವಿರುದ್ಧ ಅವ್ರು ಎಷ್ಟೇ ಬಾರಿ ಸೋತರೂ ಕೂಡ ಅವರು ಗೆಲುವು ಅಂತಲೇ ಕ್ಲೈಮ್ ಮಾಡುವಂಥದ್ದು. ಅದು ಸ್ವತಂತ್ರ ಬಂದ ತಕ್ಷಣದ ಯುದ್ಧ ಇರಬಹುದು, 1965 ಯುದ್ಧ ಇರಬಹುದು, 1971 ಬಾಂಗ್ಲಾ ವಿಮೋಚನಾ ಯುದ್ಧ ಇರಬಹುದು, ಕಾರ್ಗಿಲ್ ಯುದ್ಧ ಇರಬಹುದು, ಇತ್ತೀಚಿನ ಆಪರೇಷನ್ ಸಿಂಧೂರದ ವಿಚಾರ ಇರಬಹುದು. ಈ ಪಾಕಿಸ್ತಾನ ಪ್ರತಿ ಬಾರಿಯೂ ಕೂಡ ಸೋತು ಸುಣ್ಣ ಆಗಿ ಹೋಗಿದೆ. ಆದ್ರೆ ಅವರು ನಾವು ಜಯಿಸಿದೀವಿ ಅಂತ ವಿಶ್ವದ ವೇದಿಕೆಯಲ್ಲಿ ಹೇಳ್ಕೊಳ್ತಾರೆ. ಜನರಿಗೆ ಅದೇ ರೀತಿಯ ಭ್ರಮೆಯನ್ನು ಹುಟ್ಟು ಹಾಕ್ತಾರೆ. ಹೀಗಾಗಿ ಭಾರತದ ಜೊತೆಗೆ ಯುದ್ಧ ಮಾಡಿ ಸೋಲುವಂತಹದ್ದು ಪಾಕಿಸ್ತಾನಕ್ಕೆ ಮಾಮೂಲಿ ಆಗಿದೆಯಲ್ಲ, ಅದಕ್ಕೋಸ್ಕರವಾಗಿ ಅವರೇನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.